Attention pageant and preparation. Friends, good morning. Welcome back to my YouTube ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್, ನಾನಿವತ್ತು ಬುಧವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ ನೋಡಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋವನ್ನು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ಎದ್ದು ನಾನು ಕೂಡ ಫ್ರೆಶ್ ಅಪ್ ಆಗಿ, ಸೊ ಇನ್ನು ನನ್ನ ಇಬ್ಬರು ಮಕ್ಕಳು ಮಲಗಿದ್ದಾರೆ. ಇನ್ನು ನನ್ನ ಹಸ್ಬೆಂಡ್ ಅವರು ಇದ್ದರೆ ನೋಡ್ಕೊಳ್ತಾರೆ ಅಂತೇಳಿ ನಾನು ಸ್ನಾನಕ್ಕೆ ಹೋಗಿ ಬಂದಿದ್ದಾಯಿತು. ಈಗ ಫ್ರೆಂಡ್ಸ್, ಇನ್ನು ಬಟ್ಟೆ ಕೂಡ ಇದ್ವಲ್ಲ ಮನೇಲಿ, ಸೊ ಬಟ್ಟೆನ ವಾಶ್ ಮಾಡೋಕ್ಕೆ ಹಾಕ್ಬಿಡ ಅಂತೇಳಿ ಮಿಷಿನಿಗೆ ಹಾಕಿದ್ದೀನಿ ಬಟ್ಟೆನ ವಾಶ್ ಮಾಡೋಕ್ಕೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಕೊಳೆ ಬಟ್ಟೆ ಇದ್ವು, ಸೊ ಅವು ನೆನೆಲಿ ಅಂತೇಳಿ ಮಿಷಿನಲ್ಲೇ ನೆನೆ ಹಾಕಿದ್ದೀನಿ. ನಾನು ಸ್ವಲ್ಪ ಬಿಟ್ಟು ಸ್ವಿಚ್ ಆನ್ ಮಾಡ್ತೀನಿ. ಸೊ ಬಟ್ಟೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಇದೆ ನೋಡಿ, ಸಿಕ್ಕಾಬಟ್ಟೆ ಇದೆ. ಬಟ್ಟೆನ ವಾಶ್ ಮಾಡಲಿಕ್ಕೆ ಹಾಕಿದ್ದೀನಿ, ನೆನೆಲಿ. ಅದು ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಕೊಳೆಯಾಗಿ ಇಟ್ಕೊಳ್ಳುತ್ತೆ. ನನ್ನ ಹಸ್ಬೆಂಡು ತೋಟಕ್ಕೆಲ್ಲ ಹೋಗ್ತಿರ್ತಾರಲ್ವ, ಸೊ ಬಟ್ಟೆಗಳು ಸ್ವಲ್ಪ ಒಂದಿಷ್ಟು ಬಟ್ಟೆ ಗಲೀಜು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸರ್ಫ್ ಎಕ್ಸೆಲ್ ಹಾಕಿ ಮಷೀನಲ್ಲೇ ನೆನೆ ಹಾಕಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಆಯಿತು. ಸೊ ಕೊಳೆನೂ ಸ್ವಲ್ಪ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಿಕ್ಕ ಮಗನೂ ಕೂಡ ಎದ್ದ ಅನಿಸುತ್ತೆ. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಅದನ್ನು ವಿಡಿಯೋನ ಶುರು ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ರಾತ್ರಿನೇ ಸ್ವಲ್ಪ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಹಾಗಾಗಿ ನಿನ್ನೆ ಸ್ವಲ್ಪ ಅಕ್ಕಿ ಮೆಂತೆ ನೋಡ್ಕೊಳ್ರಿ ಪಾಪ ಒಂಚೂರು ನೆನೆ ಹಾಕಿ ರುಬ್ಬಿದೆ ಫ್ರೆಂಡ್ಸ್. ಸೊ ಪಾತ್ರೆ ನೋಡಿ ಎಷ್ಟೊಂದಿದೆ, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬೇಕು. ಸೊ ಹಾಗೆ ಅದು ನೆನೆ ಹಾಕಿದೆ, ಬಟ್ ನೆನೆ ರಾತ್ರಿ ಸೋಡಾ ಪುಡಿ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು. ಆದರೂ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತೇಳಿ ಹಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಸ್ವಲ್ಪ ಅದಕ್ಕೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಇನ್ನು ಪಾತ್ರೆಯನ್ನು ತೊಳ್ಕೊಳ್ಳೋಷ್ಟರಲ್ಲಿ ಅದು ಸ್ವಲ್ಪ ಉಪ್ಪು ಸೋಡಾ ಪುಡಿನ ಹಾಕಿಟ್ಟಿರ್ತೀನಿ. ಸೋಡಾ ಪುಡಿ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಫ್ರೆಂಡ್ಸ್, ಅಷ್ಟೊಂದು ಹಾಕಲ್ಲ, ಯಾಕೆಂದರೆ ಮಕ್ಳಿಗೆ ತಿನ್ನಿಸ್ತಿದ್ದೀನಲ್ಲ. ಸೊ ಹಾಗಾಗಿ ಲೈಟಾಗಿ ಸೋಡಾ ಪುಡಿ ಉಪ್ಪನ್ನ ಹಾಕಿರ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ. ಇನ್ನು ನನ್ನ ಮಕ್ಕಳು ಮಲಗಿದ್ದಾರೆ. ಸೊ ನಾನು ನಾಳೆ ನಿನ್ನೆನೇ ಪ್ಲ್ಯಾನಿಂಗ್ ಇತ್ತು ನನಗೆ, ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾಳೆ ಬೇಗನೆ ಎದ್ದು ಸ್ವಲ್ಪ ಬಟ್ಟೆನ ವಾಶ್ ಮಾಡಿ ಬಿಸಿಲಿಗೆ ಹಾಕ್ಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀನಿ. ಬಿಸಿಲಿಗೆ ಎಷ್ಟೊತ್ತಿಗೆ ಹಾಕ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಬಟ್ ವಾಶ್ ಮಾಡಿ ನಾನು ನೀಟಾಗಿ ಬಟ್ಟೆನ ಇನ್ನೊಂದು ಬೇರೆ ನೀರಲ್ಲಿ ಚೆನ್ನಾಗಿ ಜಾಲಿಸಿ ಇಟ್ಬಿಟ್ರೆ ಯಾವಾಗಾದರೂ ಒಣಗಿಸ್ಕೋಬೋದಲ್ವ. ಸೊ ಹಾಗಾಗಿ ಸ್ವಲ್ಪ ಮಕ್ಕಳು ಎದ್ದೇಳಷ್ಟರಲ್ಲಿ ಸ್ವಲ್ಪ ಕೆಲಸನ ಮುಗಿಸ್ಕೊಂಬಿಡೋಣ ಅಂತೇಳಿ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗ ಎದ್ದು ನಾನು ಕೂಡ ಫ್ರೆಶ್ ಅಪ್ ಆಗಿ, ಜೊತೆಗೆ ಫ್ರೆಂಡ್ಸ್ ಇವತ್ತು ತಿಂಡಿ ಬಂದುಬಿಟ್ಟು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ, ಯಾಕಂದರೆ ಬಟ್ಟೆ ಕೂಡ ಜಾಸ್ತಿ ಇದೆಯಲ್ಲ. ಸೊ ದಟ್ ಹಾಗಾಗಿ ಅಲ್ಲಿನೂ ಕೂಡ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಿನ್ನೆ ರಾತ್ರಿನೇ ಅಕ್ಕಿ ನೆನೆಸಿ ರುಬ್ಬಿಟ್ಟಿದ್ದೆ ಫ್ರೆಂಡ್ಸ್, ಬಟ್ ನಾನು ಉಪ್ಪು ಮತ್ತು ಸೋಡಾ ಪುಡಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ನೆನಪಾಯಿತು ಹಾಕೇ ಇಲ್ವಲ್ಲ ಅಂತೇಳಿ. ಆದ್ರೂ ಹಿಟ್ಟು ಚೆನ್ನಾಗಿ ಉಕ್ಕು ಬಂದಿತ್ತು ಫ್ರೆಂಡ್ಸ್. ಇವಾಗ ಬೇಸಿಗೆಗಾಲ ಅಲ್ವಾ, ಚೆನ್ನಾಗಿ ಉಕ್ಕುತ್ತೆ. ಸೊ ಹಾಗಾಗಿ ಈಗ ನಾನು ಅದಕ್ಕೆ ಸ್ವಲ್ಪ ಅದರಲ್ಲಿ ನಾನೇನು ಹಿಟ್ಟು ಮಾಡಿದ್ದೆಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ನಾನು ಫ್ರೀಸ್ ಮಾಡಿದ್ದೀನಿ, ನಾಳೆ ಬೆಳಗ್ಗೆಗೆ ದೋಸೆ ಮಾಡ್ಕೊಂಬಿಡೋಣ ಅಂತೇಳಿ. ಇನ್ನು ಇವತ್ತೇನೋ ಸ್ವಲ್ಪ ಹಿಟ್ಟಲ್ಲಿ ನಾನು ಇಡ್ಲಿ ಮಾಡ್ಕೊಂಬಿಡೋಣ ಅಂತೇಳಿ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಮತ್ತು ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಅದೇನೋ ಒಂಥರ ಮೈಲ್ಡಾಗಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಕಲರಿಂಗು ಕೊಡುತ್ತೆ ದೋಸೆ ಮಾಡಿದಾಗ. ಸಕ್ಕರೆ, ಸ್ವಲ್ಪ ಸೋಡಾ ಪುಡಿ, ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದನ್ನು ಕೂಡ ಚೆನ್ನಾಗಿ ಚೆನ್ನಾಗಿ ಕರ್ಗೋಗಿರುತ್ತೆ. ಸೊ ದಟ್ ಹಾಗಾಗಿ ಅದನ್ನು ಕಲಸಿಟ್ಟು ಬಂದೆ. ಹಾಗೆ ಫ್ರೆಂಡ್ಸ್, ಇನ್ನು ಬಾಗಿಲೆಲ್ಲ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ನಾನು ಡಿಸೈಡ್ ಮಾಡಿದ್ದೀನಿ ನಾನು ಯಾವಾಗಲೂ ಬಾಗಿಲಿಗೆ ಡೈಲಿ ರಂಗೋಲಿ ಹಾಕ್ತೀನಲ್ವ, ಅದು ಯಾವ ಥರ ರಂಗೋಲಿ ಹಾಕ್ತೀನಿ, ಸಿಂಪಲ್ ರಂಗೋಲಿ ಫ್ರೆಂಡ್ಸ್. ಯಾಕೆಂದರೆ ಮನೆ ಮುಂದೆ ತುಂಬ ಸ್ಪೇಸ್ ಇಲ್ಲ. ಡೈಲಿ ಮನೆ ಹೊಸ್ಲು ಮುಂದೆ ಯಾವ ಥರ ರಂಗೋಲಿ ಹಾಕ್ತಾರೆ ಸಿಂಪಲ್ಲಾಗಿ, ಆ ರಂಗೋಲಿನ ನಾನು ಇನ್ನು ಡೈಲಿ ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತು ಬಾಗಿಲೆಲ್ಲ ಒರೆಸಿ ಇನ್ನು ಅರಿಶಿನಕ್ಕೆ ಸ್ವಲ್ಪ ಗಂಧದ ಪುಡಿನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ಹೊಸ್ಲು ಬಳಿಯೋದ್ರಿಂದ ತುಂಬಾ ಒಳ್ಳೆಯದಂತೆ. ಸೊ ದಟ್ ಹಾಗಾಗಿ ಸ್ವಲ್ಪ ಅರಿಶಿನ ಗಂಧದ ಪುಡಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಳಿತಾ ಇದ್ದೀನಿ ಹೊಸ್ಲಿಗೆ. ಹಾಗೆ ಇನ್ನು ನನ್ನ ಚಿಕ್ಕ ಮಗ ಎದ್ಬಿಟ್ಟ ಫ್ರೆಂಡ್ಸ್. ಹಾಗಾಗಿ ಅವನು ನಾನು ಎದ್ದಿದ ತಕ್ಷಣ ಏನೋ ಒಂದು ಹಾಫ್ ಆನ್ ಅವರ್ ಮಲಗಿದ್ದ, ಹಾಫ್ ಆನ್ ಅವರ್ ಆದಮೇಲೆ ಎದ್ಬಿಟ್ಟ ಫ್ರೆಂಡ್ಸ್ ಅವನು. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಹಸ್ಬೆಂಡ್ ಇದ್ರಲ್ವಾ, ಓಕೆ ಫೈನ್. ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದನಲ್ಲ ಫ್ರೆಂಡ್ಸ್, ಅದು ಭಯ ಇಲ್ಲ. ಹಂಗಾಗಿ ಇರಲಿ, ಎದ್ದೆ ಅವನು ಕೂಡ ಆಡ್ತಾ ಹೇಳಿ ನನ್ನ ಹಸ್ಬೆಂಡ್ ನೋಡ್ಕೊತಾರೆ ಅಂತೇಳಿ ನಾನು ಸಿಂಪಲಾಗಿ ಒಂದು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಸಿಂಪಲಾಗಿದೆ ಆ ರಂಗೋಲಿ. ತುಂಬಾ ದಿನ ಆಯಿತು ನಾನು ರಂಗೋಲಿನೇ ಹಾಕಿರಲಿಲ್ಲ. ಸೊ ಹಾಗಾಗಿ ಯಾವುದು ತಲೆಗೆ ಏನು ಬಂತು ಆ ರಂಗೋಲಿನ ಹಾಕಿದ್ದೀನಿ. ಅದು ಅಷ್ಟೊಂದೇ ಪರ್ಫೆಕ್ಟಾಗಿರಲಿಲ್ಲ. ನಾಳೆಯಿಂದ ನಾನು ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಒಳ್ಳೆಯ ರಂಗೋಲಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬಾಗಿಲಿಗೆ ರಂಗೋಲಿನ ಹಾಕಿ ನೆಕ್ಸ್ಟ್ ಏನು ಕೆಲಸ ಇದೆಯಲ್ಲ ಅದು ಮುಗಿಸ್ಕೊಂಡ್ಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್ ಇನ್ನು ರಂಗೋಲಿ ಎಲ್ಲ ಹಾಕಾಯ್ತಲ್ವ. ಇನ್ನು ಇವತ್ತು ಕಾಫಿ ಮಾಡ್ಕೊಂಡು ಕುಡಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಎಲ್ಲ ಕೆಲಸದ ಮಧ್ಯ ನನಗೆ ಕಾಫಿ ಕುಡಿಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟೆ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ನು ಬಟ್ಟೆ ಕೂಡ ಒಂದು ಸ್ಟೆಪ್ಪು ಆಗಿತ್ತು. ಸೊ ಅದನ್ನು ಬಕೆಟಿಗೆ ಹಾಕ್ಕೊಂಡು ಬಟ್ಟೆ ಜಾಲಿಸ್ಬಿಡೋಣ ಅಂತೇಳಿ ಹಾಕ್ಕೊಂಡೆ. ಹಾಗೆ ಫ್ರೆಂಡ್ಸ್ ಇನ್ನು ಈ ಒಂದು ಕಡೆ ಪಾತ್ರೆ ಎಲ್ಲ ಬಟ್ಟೆನ ಮತ್ತೆ ಎರಡನೇ ಸ್ಟೆಪ್ಪಿಗೆ ಬಟ್ಟೆನ ಹಾಕ್ಬಿಟ್ಟು ಇನ್ನು ನೋಡಿ ಇಷ್ಟು ಪಾತ್ರೆ ತೊಳ್ಕೊಂಡೆ ಫ್ರೆಂಡ್ಸ್. ಅದಾದಮೇಲೆ ಇನ್ನು ಒಲೆ ಎಲ್ಲ ಒರೆಸ್ಕೋಬೇಕು ಮತ್ತು ಕಿಚನ್ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ಒಲೆನೆಲ್ಲ ಈ ಥರ ಸೋಪ್ ಹಾಕಿ, ನಾನು ಯಾವುದೇ ರೀತಿಯ ಲಿಕ್ವಿಡ್ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇನ್ನು ಪಾತ್ರೆ ತೊಳಿತೀವಲ್ಲ ಎಕ್ಸೆಲ್ ಸೋಪು, ಅದನ್ನೇ ನಾನು ಬಳಸ್ಕೊಂಡು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ನಾನು ಇದನ್ನು ವೀಕ್ಲಿ ಒಂದು 3 ಟೈಮ್ಸ್ 4 ಟೈಮ್ಸ್ ಮಾಡ್ಕೊಳ್ತಾ ಇರ್ತೀನಿ. ಫ್ರೀ ಇದ್ದಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಕೆಲಸದ ಬ್ಯುಸಿಲಿನೂ ನಾನು ಈ ಥರ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಫ್ರೆಂಡ್ಸ್ ಕಿಚನ್ ಕ್ಲೀನ್ ಆಗಿಬಿಟ್ರೆ. ಸೊ ನಂಗೆ ಅದೊಂದೇ ಖುಷಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಒಲೆನೆಲ್ಲ ನೀಟಾಗಿ ತೊಳ್ಕೊಂಡಿದ್ನಲ್ವ, ಸೊ ಅದನ್ನು ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೆ. ಇನ್ನು ತಿಂಡಿನೂ ಕೂಡ ಇಡ್ಲಿಗೆ ಹಾಕ್ಬಿಡೋಣ ಅಂತೇಳಿ ಫ್ರೆಂಡ್ಸ್. ಯಾಕೆಂದರೆ ಟೈಮ್ ಕೂಡ ಆಗ್ತಾ ಬಂತು. ನಾವು ಕೆಲಸ ಮಾಡ್ತಾ ಟೈಮ್ ಹೋಗೋದು ಗೊತ್ತಾಗಲ್ಲ. ಜೊತೆಗೆ ಇನ್ನು ಮಕ್ಕಳು ಬೇರೆ, ಅವ್ರಿಗೂ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಬೇಗ ತಿನ್ನಿಸ್ಬಿಡೋಣ ಅವ್ರಿಗೂ ಅಂತೇಳಿ ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಪ್ಲೇನ್ ಇಡ್ಲಿ, ಅವ್ರ ಚಟ್ನಿ ಗಿಟ್ನಿ ಏನೂ ತಿನ್ನಲ್ಲ. ಈ ಥರ ಪ್ಲೇನ್ ಇಡ್ಲಿ ಆದರೆ ನನ್ನ ಚಿಕ್ಕ ಮಗನಿಗೆ ಒಂದು ಸ್ವಲ್ಪ ಒಂದು ಹಾಫ್ ಇಡ್ಲಿ ಅಷ್ಟು ತಿನ್ನಿಸ್ಬೋದು. ಇನ್ನು ನನ್ನ ದೊಡ್ಡ ಮಗನಿಗೆ ಚಟ್ನಿ ಜೊತೆ ತಿನ್ನಿಸ್ಬೋದು. ಬಟ್ ಸದ್ಯಕ್ಕೆ ತಿನ್ಕೊಳ್ಳಿ, ಆಮೇಲೆ ನಾನು ತಿನ್ನುವಾಗ ಬೇಕಾದ್ರೆ ತಿನ್ನಿಸೋಣ ಅಂತೇಳಿ ಇಡ್ಲಿ ಹಾಕೊಂಡ್ಬಿಡೋಣ ಫಸ್ಟಿಗೆ ಅಂತೇಳಿ ಇಡ್ಲಿನ ಹಾಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಇನ್ನು ಬೇಸಿಗೆಗಾಲ ಆಗಿರೋದ್ರಿಂದ ಬೇಗನೆ ಇಡ್ಲಿ ಚೆನ್ನಾಗಿ ಉಬ್ಬುತ್ತೆ. ಹೂವು ಇದ್ದಂಗೆ ಇರುತ್ತೆ ಇಡ್ಲಿ. ಫ್ರೆಂಡ್ಸ್ ಇನ್ನು ಇಡ್ಲಿಗೆ ಇಟ್ಟಿದ್ದೀನಿ. ನನ್ನ ಮಗ ಹಾಗೆ ಫ್ರೆಂಡ್ಸ್ ಇಡ್ಲಿ ಮಾಡಿ ವಾಶ್ ಮಾಡ್ಕೊಳ್ತಾ ಇದೆ. ಜೊತೆಗೆ ಫ್ರೆಂಡ್ಸ್ ಏನೋ ಬಟ್ಟೆನ ವಾಶ್ ಮಾಡಿಕೊಂಡಿದ್ದಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಕ್ಲೀನ್ ಆಗಿದೆ ಫ್ರೆಂಡ್ಸ್. ಈಗ ಬೆಡ್ಶೀಟ್ ಹಾಕಿದ್ದೆ ಒಗಿಲಿಕ್ಕೆ. ಸೊ ಅಷ್ಟರಲ್ಲಿ ಕರೆಂಟ್ ಆಯಿತು. ಸೊ ಕಲರ್ದು ಸ್ಕಿಪ್ ಮಾಡಿದೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು ಮತ್ತು ಕಡಲೆ, ಹುರ್ಗಡ್ಡೆ, ಸ್ವಲ್ಪ ನೀರು, ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕೊಂಡು ರುಬ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಚಟ್ನಿ ಕೂಡ ರೆಡಿ ಆಯಿತು. ಇನ್ನು ಬಟ್ಟೆನೆಲ್ಲ ತೊಳೆದಿದ್ನಲ್ವ ಅದನ್ನು ಒಣಗಿಸ್ಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು ಎಲ್ಲನೂ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಯಿತು. ಬಿಸಿಲಂತೂ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಾಗಿತ್ತು. ನಾನು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇದ್ದಿದ್ದು ಬೇಗ ಒಗೆದು ಒಣಾಕ್ಬಿಡೋಣ ಸಿಕ್ಕಾಪಟ್ಟೆ ಬಿಸಿಲು ಅಂತ. ಬಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ತಿನ್ನಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ. ಹಾಗೆ ಫ್ರೆಂಡ್ಸ್ ನನ್ನ ಬ್ರೇಕ್ಫಾಸ್ಟ್ ಅಂತೂ ನಾನು ಇನ್ನೂ ಮಾಡಿಲ್ಲ. ಸೊ ಜೊತೆಗೆ ನಾನು ನಿನ್ನೆ ಅಕ್ಕಿ ಎಣ್ಣೆ ತೊಳೆದಾಕಿದ್ನಲ್ಲ ಫ್ರೆಂಡ್ಸ್, ಅದು ಕೂಡ ಅರ್ಧ ಒಣಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಬಿಸಿಲಿಗೆ ಹಾಕ್ಬಿಡೋಣ, ಚೆನ್ನಾಗಿ ಒಣಕೊಂಡ್ಬಿಡುತ್ತೆ ಅಂತೇಳಿ ಬಿಸಿಲಿಗೆ ಹಾಕ್ತಾಯಿದ್ದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನ್ನ ಕೆಳಗೆ ಕಳಿಸ್ಬಿಡೋಣ ಅಂತೇಳಿ. ಸೊ ಮೊಬೈಲಲ್ಲಿ ವೀಡಿಯೋ ಮಾಡೋಣ ಅಂದರೆ ಅದು ಮೊಬೈಲೇ ಕಾಣಿಸ್ತಾಯಿಲ್ಲ ಫ್ರೆಂಡ್ಸ್. ಇನ್ನೊಂದು ಮೊಬೈಲೇ ಹೀಟ್ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಸೊ ದಟ್ ಹಾಗಾಗಿ ನಾನು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಟೆರೆಸ್ ಮೇಲೆ ಹೋದಾಗ ಆಗಲಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನನ್ನ ಮಗನಿಗೆ ಮೊಬೈಲ್ ಕೊಟ್ಟು ನನ್ನ ಕೆಳಗಡೆ ಕಳಿಸ್ಬಿಟ್ಟೆ. ಎಷ್ಟು ಬಿಸಿಲು ಅಂತೀರ ಫ್ರೆಂಡ್ಸ್, ಯಪ್ಪ.
ಫ್ರೆಂಡ್ಸ್ ಇನ್ನು ಒಂದಿಷ್ಟು ಬೆಳಗ್ಗೆ ವಾಶ್ ಮಾಡಿದ್ನಲ್ವ ಬಟ್ಟೆ, ಸೊ ಅದನ್ನು ಬಟ್ಟೆ ಜಾಲಿಸ್ಬಿಟ್ಟು ಎತ್ತಿಟ್ಟಿದೆ. ಸೊ ನೆಕ್ಸ್ಟ್ ನಾನು ತಿಂಡಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಂಡೆ ಫ್ರೆಂಡ್ಸ್. ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವಾಗಲೇ 1 o'clock ನಿಯರ್ ಆಗ್ತಾ ಇದೆ. ಸೊ ಇನ್ನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಜಾಲಿಸಿ ಆಮೇಲೆ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ತಿನ್ನಿಸಿ, ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ತಿನ್ನಿಸಿ ಅವ್ರನ್ನ ಮಲಗಿಸಿ ಮತ್ತು ಬಟ್ಟೆ ಒಣಗಿಸ್ಬೇಕಂದ್ರೆ ನನ್ನ ಚಿಕ್ಕ ಮಗು ಮಲಗಿಸ್ಲೇಬೇಕು ಫ್ರೆಂಡ್ಸ್. ಎಷ್ಟು ಬಿಸಿಲು ಅಂದರೆ ಎಣ್ಣೆ ಚೆನ್ನಾಗಿ ಕಾದು ಅದ್ರಲ್ಲಿ ಹಪ್ಳ ಕರಿಬೋದು ನೋಡಿ, ಅಷ್ಟು ಬಿಸಿಲು ಬರ್ತಾ ಇದೆ. ಎಷ್ಟು ಬಿಸಿಲು ಅಂದರೆ ಫ್ರೆಂಡ್ಸ್ ನಿಜ ತಡ್ಕೊಳಕ್ಕಾಗಲ್ಲ, ಬಿಸಿಲು ಅಷ್ಟು ಜಾಸ್ತಿ ಇದೆ. ಸೊ ಹಾಗೆ ಅವನ್ನ ಮಲಗಿಸಿ ನಾನು ಬಟ್ಟೆ ಒಣಗ್ಲಿಕ್ಕಂತ ಹೋಗಿದ್ದೆ ಫ್ರೆಂಡ್ಸ್. ಬಟ್ಟೆನೂ ಸಹ ಒಣಗಿಸಿ ಬಂದೆ. ಇನ್ನು ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್ ಏನೋ ಇವತ್ತಿನ ಲಾಗ್ ಕೂಡ ಏನು ಮಾಡ್ತಾಯಿದ್ದೀನಿ. ಇವತ್ತಂತೂ ನನಗೆ ಟೈಮೇ ಸಿಕ್ಕಿಲ್ಲ ರೆಸ್ಟ್ ಮಾಡಲಿಕ್ಕೆ, ಅಷ್ಟು ಕೆಲಸ ಇತ್ತು. ಸೊ ಇವಾಗ ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ. ಆಫ್ಟರ್ ಬ್ರೇಕ್ಫಾಸ್ಟ್ ನಾನು ರೆಸ್ಟ್ ತೊಗೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಕೂಡ ಇಷ್ಟೇ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಮೊದಲಿಗೆ ನೀವೇ ನೋಡ್ಬೋದು. ಮೊದಲನೇ ವ್ಯೂವರ್ಸ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಏನು ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.